ನಾನು ಅಮ್ಮ ಇವತ್ತು ಮಹಾಶಿವರಾತ್ರಿ ಎಲ್ಲ ಕೋಟೇಶ್ವರ ದೇವಸ್ಥಾನಕ್ಕೆ ಹೋತಿತ್ತು. ಬನ್ನಿ ಅಲ್ಲಿ ಹೆಂಗೆ ಡೆಕೋರೇಷನ್ ಮಾಡಿರೋ ದೇವ್ರನ್ನ ಯಾವ ಥರ ಅಲಂಕರಿಸಿರೋ ಅಂದ್ಕೊಂಡೆಲ್ಲ ಕಾಂಬ ನಡ್ಕೊಂಡು ಹೋಗ್ಬೋದಮ್ಮ. ಹೆಣ್ಕಾಯಿ ಎಲ್ಲ ಹಿಡ್ಕೊಂಡಿತ್ತು. ನಾವು ಇಲ್ಲಿ ನಡ್ಕೊಂಡು ಹೋಗ್ಬೋ ರೋಡ್ ಯಾವ ಥರ ಇತ್ತು ಅನ್ಕೊಂಡು ತೋರಿಸ್ದೆ. ನಮ್ಗೆ ಇಲ್ಲಿಂದ ಹತ್ತಿರ ಹತ್ತು, ಹಾಗಾಗಿ ನಾವು ಇಲ್ಲಿಂದನೇ ಹೋಗ್ಬೋದು. ಇದು ದೇವಸ್ಥಾನದ ಕ್ಯಾರಿಕಟ್ಟಿ ಹಿಂದೆ ಬದತಿ ರೋಡ್, ಅಲ್ಲಿ ಮೀಟ್ ಹತ್ತು, ಹಾಗಾಗಿ ಇಲ್ಲಿಂದಲೇ ನಡ್ಕೊಂಡು ಹೋಗ್ಬೋದು ನಾವು. ಸರಿ ಅಮ್ಮ, ಕಾಣಿ ಇಲ್ಲೆಲ್ಲ ಹೊತ್ತಕ್ಕೆ ನಮ್ಮ ಅವಸ್ಥಿ ಕಾಣಿ ಮಾರ್ರೆ ಹೋಗೋರತ್ತ. ಇಲ್ಲಿ ಕಾಣಿ ಎಷ್ಟೊಳ್ಳೆ ನೇಚರ್. ಇದನ್ನು ಕೆಲವ್ರು ಕಾಂಬುಕ್ಕೆ ಚಿಕ್ಕಮಂಗ್ಳೂರು ಸೈಡ್ ಅಲ್ಲೆಲ್ಲ ಹತ್ರ, ಬಟ್ ಇದು ನಮ್ಮ ಹತ್ರನೇ, ನಮ್ಮ ಊರಲ್ಲೇ ಇತ್ತಂದರೆ ಎಷ್ಟು ಖುಷಿ ಆಯ್ತು. ಇಲ್ಲಿ ಕಾಣಿ ಅಲ್ಲ ಅಮ್ಮ, ಎಷ್ಟು ಲೈಕ್ ತೋರುತ್ತಲ್ಲ ಈಗ. ಕಾಲಡಿ ಕಟ್ಟಿ ಇತ್ತು ಕಾಣ್ಕಪ್ಪ. ಕಡೆ ನೇಚರ್ ಕಾಂಬೂರೊಳಗೆ ಇಲ್ಲಿ ಹೋಗಿ ಕೊಡ್ಕೊಂಬಲ್ಲ ಅಬ್ಬಿ ಮಗಳು. ಇಲ್ಲಿ ಕಾಣಿ ನಮ್ಮನೆಯಿಂದ ಶಾರ್ಟ್ ಕಟ್ ಹಿಂದಿಂದ ನಾವು ನಡ್ಕೊ ಬಂತಲ್ಲ, ಅಲ್ಲಿಂದ ಬಂದರೆ ಇಲ್ಲಿ ಮೀಟ್ ಹತ್ತು ನಾವು ಕ್ಯಾರಿಕಟ್ಟಿ ಹತ್ರ. ಇಲ್ಲಿಂದ ಸೀದಾ ಮುಂದೋರೆ ದೇವಸ್ಥಾನಕ್ಕೆ ಕೊಯ್ಲಕ್ಕೆ. ನಾವು ಸಾಯಂಕಾಲ ಬಂದದಲ್ಲ, ಹಾಗಾಗಿ ದೇವಸ್ಥಾನಕ್ಕೆ ಅಷ್ಟೇನು ರಶ್ ಇರಲಿಲ್ಲ. ದೇವ್ರ ದರ್ಶನ ಎಲ್ಲ ಆಯ್ತು. ಕಡಿಗೆ ಹೊರಗಡೆ ಬಂದೆ, ಇಲ್ಲಿ ಬೆಳ್ಳಿ ರಥ ಇದ್ದಿತ್ತು. ಕಾಮ್ಗೆ ಇಷ್ಟು ಖುಷಿ ಆಯ್ತು ಗೊತ್ತಾ. ಕಡಿಗೆ ಈಚೆಗೆ ಆಂಜನೇಯ ದೇವಸ್ಥಾನ ಆಯ್ತು. ಅಮ್ಮ ಅಲ್ಲಿ ಹೋಪ ಅಂದಾಳ, ಅಲ್ಲಿ ಹೋಗಿ ಸಮೇತ ದೇವ್ರ ದರ್ಶನ ಮಾಡ್ತು. ಅಮ್ಮ ಕಡಿಗೆ ದೇವಸ್ಥಾನದಲ್ಲಿ ಭಜನೆ ಮಾಡ್ತಿದ್ದೀರ, ಅದನ್ನು ಕಂಡ್ಕೊಂಡು ಸ್ವಲ್ಪ ಹೊತ್ತು ಕಡಿಗೆ ಅಲ್ಲಿಂದ ಕಣ್ಕೊಂಡು ಸೀದಾ ನಾವು ಹೊರಗಡೆ ಬಂತು. ಅಲ್ಲೇ ಈಚೆ ಬದಿಕಂತ ಎಂತ ಲೈನ್ ಇತ್ತಕ್ಕ. ಎಂಥ ಲೈನ್ ಅಂದರೆ ನಾನು ಅಮ್ಮ ಮಾತಾಡ್ಕೊಂತ ಅಲ್ಲೇ ಬಂದು ನಿಂತ್ಕಂತು. ಕಡಿಗೆ ತಿಂಡಿ ಲೈನ್, ತಿಂಡಿ ಪಾಯಸ ಎಲ್ಲ ಕೊಡ್ತಿದ್ದೀರಿ. ಅದನ್ನೆಲ್ಲ ತಿನ್ಕೊಂಡು ನಾವು ಸೀದಾ ಲೈಟೆಲ್ಲ ಹಾಕೋದೆಲ್ಲ ಕಂಡ್ಕೊಂಡು ಇಲ್ಲೇ ಮಾರಿಯಮ್ಮನ ದೇವಸ್ಥಾನಕ್ಕೆ ಬಂತು. ಹಾಗೆ ನಮ್ಮ ಫ್ರೆಂಡ್ಸ್ ಇದ್ದ, ಚೈಲ್ಡ್ಹುಡ್ ಫ್ರೆಂಡ್ಸ್ ಸಂಜಯ್ ಅಂದ್ಕೊಂಡು ಅವ್ರ ಅಮ್ಮ ಮತ್ತು ಅವರು ಬಂದಿದ್ದೀರು. ಕಡಿಗೆ ಹಾಗೆ ಅಲ್ಲೋ ಮುಂಡಕ್ಕೆ ಉಪ್ಪು ತಗೊಂಡಿದ್ದಿತ್ತು. ಮನೆ ತಗೊಬಂದು ತಟ್ಟಿ ಕೈಕ ಕೂಕ ತಿಂಬು ಶುರು ಮಾಡಿದೆ ಕಣಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.